ನಾಳೆ ನಮ್ಮ ಅಣ್ಣವರ ಹುಟ್ಟಿದ ಹಬ್ಬ ರೀ. ನಮ್ಗೆಲ್ಲ ಗೊತ್ತು, ನೀವ್ ಹೇಳ್ಬೇಕಾಗಿಲ್ಲ ಅಂತೀರಾ? ಖಂಡಿತ ಗೊತ್ತಿರುತ್ತೆ. ಕನ್ನಡದ ಜನತೆಗೆ ಅಣ್ಣ ಅವರ ರಿಲೇಟೆಡ್ ಎಲ್ಲಾ ದಿನಗಳು ನೆನ್ಪಿದ್ದೇ ಇರುತ್ತೆ. ಏನಂತೀರಾ? ಅಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬನ್ನಿ ನಾವು ಅವರನ್ನ ನೆನೆಯೋಣ. ಹಾಗೆ ಕನ್ನಡ ಚಿತ್ರರಂಗದ ಪರವಾಗಿ ಮತ್ತೆ ಫ್ಯಾನ್ಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಣ. ಅವ್ರು ಹುಟ್ಟುಹಬ್ಬ ಅಂದ್ರೆ ನಮ್ಗೆ ಅದೇ ಒಂದು ಹಬ್ಬ ಇದ್ದಂಗೆ ಮನೇಲಿ. ಸೊ ಹುಟ್ಟುಹಬ್ಬ ಅಂದ ತಕ್ಷಣ ನನಗೆ ಎಲ್ಲ ಕಡೆನೂ ಅವ್ರ ಅಭಿಮಾನಿಗಳು ಒಂದೊಂಥರ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಪ್ರತಿ ವರ್ಷನೂ ಈ ಥರ ಅವ್ರನ್ನ ನೆನೆಸ್ಕೊಬೇಕು. ಆ್ಯಂಡ್ ಇಟ್ಸ್ ಮರೆಯಲಾದ ನೆನಪು. ಲೈಕ್ ಐ ಸೆಡ್, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಆಮೇಲೆ ಅವರು ಸಿಂಪ್ಲಿಸಿಟಿ, ಅಂದರೆ ಅವರು ಎಷ್ಟೇ ಬೆಳೀತಾ ಇದ್ರು ಆ ಮಗುವಿನ ಮನಸ್ಸು ಮಾತ್ರ ಯಾವಾಗಲೂ ಹಾಗೆ ಇಟ್ಕೊಂಡಿದ್ರು. ಕನ್ನಡ ಚಿತ್ರರಂಗ ಹಾಗೂ ಕರ್ನಾಟಕ ಯಾವತ್ತಿಗೂ ಮರೆಯೋಕ್ಕಾಗದಿರುವಂತಹ ಒಂದು ಅದ್ಭುತವಾದ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರು. ಏನು ನಾವು ಯಾವುದೋ ಜನ್ಮದ ಪುಣ್ಯ ಅವ್ರ ಮಕ್ಕಳಾಗಿ ಹುಟ್ಟಿದ್ದೀವಿ. ಏಪ್ರಿಲ್ 24 ಬಂದರೆ ಕನ್ನಡದ ಹಬ್ಬ, ಅಂದರೆ ನಮ್ಮ ಅಣ್ಣ ಅವರ ಹುಟ್ಟಿದ ಹಬ್ಬ. ಅವ್ರ ಬರ್ತ್ಡೇ ಹೆಂಗಿತ್ತು ಅಂದರೆ ನಮಗೆ ಒಂಥರ ಚಿಕ್ಕ ವಯಸ್ಸು, ಅವ್ರ ಬರ್ಡೇ ಬಂದರೆ ಒಂದು ಹಬ್ಬ ಬಂದಂಗೆ. ಅಪ್ಪಾಜಿ ಹುಟ್ಟುಹಬ್ಬ ನಾಳೆ. ನಾನು ಅವ್ರ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಇದ್ದೀನಿ ಅಂತ ನಾನು ಒನ್ ಆಫ್ ದ ಲಕ್ಕಿಸ್ಟ್ ಒನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಪ್ಪಾಜಿ ಮೇಲೆ ಗೌರವ ಪ್ರೀತಿ ನಾವು ಯಾವತ್ತೂ ನಮ್ಮ ಜನ್ಮ ಇರೋವರೆಗೂ ನಾವು ಯಾವತ್ತೂ ಮರೆಯಲ್ಲ. I'll also celebrate his birthday in his house with his family, so I'm lucky.